ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಒಂದು ರೀತಿ ಹೊಸ ಥರನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಹೊಸ ಥರ ಅಂದರೆ ಏನು ಅಂದರೆ, ನಾವೆಲ್ಲ ತಿಳ್ಕೊಳ್ಳೇಬೇಕಾಗಿರೋ ಒಂದು ವಿಷಯನ, ಅಥವಾ ಇದುವರೆಗೂ ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೇ ಇರೋ ಥರದ ಒಂದು ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ಸಮಾರಂಭಕ್ಕೆ ನಾಗರಬಾವಿಯಲ್ಲಿರೋ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದೆ. ಮಠದಲ್ಲಿ ನಿಜವಾಗ್ಲೂ ಎಷ್ಟು ಒಂದು ಕಾಮಾಗಿತ್ತು, ಒಂದು ಪ್ರಶಾಂತವಾಗಿತ್ತು. ಅಲ್ಲಿ ಕೂತ್ರೆ ಎದ್ದು ಬರೋಕ್ಕೆ ಮನಸ್ಸು ಬರಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಕೂತಿರೋಣ ಇಲ್ಲೇ ಅನ್ನಿಸ್ತಾ ಇತ್ತು. ಅಷ್ಟು ಪ್ರಶಾಂತವಾದ ಸ್ಥಳ ಅನ್ನಿಸ್ತು. ಯಾವ ಗಲಾಟೆ ಇರಲಿಲ್ಲ. ಮತ್ತು ಒಂದು ಸೈಡ್ ಬಾಗಿಲು ಮಾಡಿರೋದ್ರಿಂದ ಅಲ್ಲಿ ರೋಡಿನ ಒಂದು ಯಾವುದೇ ವೆಹಿಕಲ್ಸ್ ಶಬ್ದ ಕೂಡ ಅಷ್ಟಾಗಿ ಕೇಳಿಸ್ತಾ ಇರಲಿಲ್ಲ. ನಾನು ಅದೇ ಇದರಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ವಿಡಿಯೋ ಕೂಡ ಮಾಡಿಕೊಂಡೆ. ಅಲ್ಲಿ ಕೇಳಿದಾಗ ಅವರು ಧಾರಾಳವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಮಾಡಿಕೊಂಡು ಅದನ್ನು ಕೂಡ ಇದ್ರ ಜೊತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ, ಆ ಸಮಾರಂಭದಲ್ಲಿ ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಲೇಟಾಗಿತ್ತು. ಅದರಿಂದ ನಾನು ಅಲ್ಲಿದ್ದ ಅಡುಗೆಯವ್ರನ್ನ ಸ್ವಲ್ಪ ಮಾತಾಡ್ಸೋಣ ಅಂತ ಹೋದೆ. ನನಗೇನೋ ಒಂದು ಹುಚ್ಚು. ಯಾಕೆಂದರೆ ಎಲ್ಲಾದರೂ ಹೋದಾಗ ಅಲ್ಲಿ ಏನಾದರೂ ಒಂದು ಅವ್ರನ್ನ ಮಾತಾಡಿಸೋದು ಅದು ನನಗೆ ಮೊದಲಿಂದ ತುಂಬ ಇಷ್ಟವಾದ ಕೆಲಸ. ಅಡುಗೆಯವ್ರನ್ನ ಮಾತಾಡಿಸಿದೆ ನಾನು. ಅವರು ಎಷ್ಟು ಕ್ವಿಕ್ಕಾಗಿ ಹೋಳಿಗೆಗಳನ್ನು ಮಾಡ್ತಾಯಿದ್ರು ಅಂದರೆ, ಅಲ್ಲಿ ಹೇಳ್ತಿರೋರು 500 ಹೋಳಿಗೆ ರೆಡಿ ಆಗಬೇಕು ಮೇಡಮ್ ಇನ್ನೊಂದು ಗಂಟೆ ಒಳಗೆ ಅಂದರು. ಅಯ್ಯೋ ಹೌದಾ, ಅಷ್ಟು ಫಾಸ್ಟಾಗಿ ಮಾಡ್ತೀರಾ ಅನ್ನೋ ಹಂಗಾಗಿತ್ತು. ಯಾಕೆಂದರೆ ಮನೆಗಳಲ್ಲಿ ಒಂದು ಹೋಳಿಗೆ ಮಾಡಬೇಕು ಅಂದರೆ ಅದೇ ಒಂದು ದೊಡ್ಡ ಕಾರ್ಯಕ್ರಮ. ಅಂಥದ್ರಲ್ಲಿ ನೀವು ಇಲ್ಲಿ ಇಷ್ಟು ಕ್ವಿಕ್ಕಾಗಿ ಮಾಡ್ತೀರಾ ಅಂತ ನೋಡ್ತಾ ಹೋದೆ. ಅದನ್ನು ಹಾಗೆ ನಾನು ವಿಡಿಯೋ ಕೂಡ ಮಾಡಿಕೊಂಡೆ. ನೋಡಿ, ಯಾವುದೇ ಒಂದು ಸಮಾರಂಭ ಇರಲಿ, ಉಪನಯನ ಇರಲಿ, ಮದುವೆ ಇರಲಿ, ಅಥವಾ ಬೇರೆ ಥರದ ಕಾರ್ಯಕ್ರಮಗಳೇ ಇರಲಿ, ಮತ್ತು ಒಂದು ದೇವಸ್ಥಾನದಲ್ಲಿರಲಿ, ಎಲ್ಲ ಕಡೆನೂ ಅಡುಗೆಗೆ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆ ಇರುತ್ತೆ ನೋಡಿ. ಅಡುಗೆಯವರು ಏನೋ ಅಡುಗೆ ಮಾಡಿದರು ಅಂತ ಅಲ್ಲ, ಅವರು ನಿಜವಾಗ್ಲೂ ಒಂಥರ ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು. ಈಗ 500 ಜನಕ್ಕೆ ಅಡುಗೆ ಆಗಬೇಕು, 1000 ಜನಕ್ಕೆ ಅಡುಗೆ ಆಗಬೇಕು, ಹೀಗೆಲ್ಲ ಹೇಳಿಬಿಡ್ತೀವಿ. ಆದರೆ ಅಡುಗೆ ಮಾಡೋರು ಎಷ್ಟು ಶ್ರಮ ಪಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳೋದೇ ಇಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ನೋಡಿ, ಅಡುಗೆ ಮಾಡೋವ್ರದ್ದು ಎಷ್ಟು ಒಂಥರ ಕಲಾವಂತಿಕೆ ಅಂತಲೇ ಹೇಳ್ಬೋದು. ಯಾಕೆಂದರೆ 5 ಜನಕ್ಕೆ ಅಡುಗೆ ಮಾಡಿದರೂ 500 ಜನಕ್ಕೆ ಅಡುಗೆ ಮಾಡಿದರೂ ಎಷ್ಟೆಷ್ಟು ಹಾಕಬೇಕು ಅನ್ನೋ ಒಂದು ಇದು ಅಳತೆ ಅವ್ರಿಗೆ ತಲೆ ಒಳಗೆ ಹಾಗಾಗೇ ಓಡ್ತಾ ಇರುತ್ತೆ. ಒಂದು ನೋಡಿ, ಸ್ವೀಟೆಲ್ಲ ಮಾಡೋವಾಗ ರಾತ್ರಿಗಳೆಲ್ಲ ನಿದ್ದೆಗೆಟ್ಟು ಮಾಡ್ತಾರೆ. ಮತ್ತು ಬೆಳಗ್ಗೆ ಆಗೋ ಹೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ವಾ ಅಂತ ಕೇಳ್ತೀವಿ. ರಾತ್ರಿಯೆಲ್ಲ ಕೂಡ ಅವರು ಕೆಲಸಗಳನ್ನು ಮಾಡಿರ್ತಾರೆ. ನಮಗೆ ಅವರ ಒಂದು ನಿಸ್ವಾರ್ಥ ಸೇವೆ ಬಗ್ಗೆ ಅವರು ಅದಕ್ಕೆ ದುಡ್ಡು ತೊಗೊಂಡಿರ್ಬೋದು, ಆದ್ರೂ ಮಾಡೋ ಒಂದು ಪರಿಶ್ರಮ, ಏಕಾಗ್ರತೆ, ತಾಳ್ಮೆ ಅದೆಲ್ಲ ಇಲ್ಲದೆ ಹೋದರೆ ಖಂಡಿತ ಮಾಡೋ ಅಡುಗೆ ಕೆಟ್ಟು ಹೋಗುತ್ತಲ್ವ. ಅದನ್ನು ನಾವು ಯಾರೂ ಅಂದ್ಕೊಳ್ಳೋದೇ ಇಲ್ಲ ನೋಡಿ. ರೆಡಿ ಆಗಲಿಲ್ವಾ ಅಂತ ಕೇಳ್ತಿರ್ತೀವಿ. ಇನ್ನೂ 100 ಜನ ಜಾಸ್ತಿ ಆಗ್ತಾಯಿದ್ದಾರೆ ಭಟ್ರೆ ಅಂತ ಹೇಳ್ತೀವಿ. ಆವಾಗ ಅವರು ಆಗಲೇ ಅದನ್ನು ಗಮನಿಸ್ತಾನೇ ಇರ್ತಾರೆ, ಅದಕ್ಕೆ ರೆಡಿ ಮಾಡ್ತಾರೆ. ಮತ್ತು ಈ ಸ್ವೀಟ್ ಮಾಡೋ ಕಾರ್ಯಕ್ರಮ ಇದೆಯಲ್ಲ, ಹೋಳಿಗೆ ಆಗ್ಬೋದು, ಲಾಡು ಆಗ್ಬೋದು, ಚಿರೋಟಿ ಆಗ್ಬೋದು, ಮೈಸೂರು ಪಾಕ್ ಆಗ್ಬೋದು, ಯಾವುದೇ ಸ್ವೀಟ್ ಇರ್ಬೋದು. ಆದರೆ ಮದುವೆಗಳಲ್ಲಿ ಈಗಲೂ ಹೋಳಿಗೆಗೆ, ಲಾಡುಗೆ ಎಲ್ಲ ತನ್ನದೇ ಆದ ಒಂದು ಪ್ರಾಮುಖ್ಯತೆ ಇದೆ ನೋಡಿ. ಹೋಳಿಗೆ ಎಷ್ಟು ಪದರವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀವಿ. ಆದರೆ ಒಂದೊಂದು ಹೋಳಿಗೆ ಮಾಡೋವಾಗ್ಲೂ ಅವ್ರ ಪರಿಶ್ರಮ ಅದರಲ್ಲಿ ಇದ್ದೇ ಇರಬೇಕು, ಇಲ್ಲ ಅಂದರೆ ಅದು ಸೀದು ಹೋಗುತ್ತೆ. ಈಗ ಲಾಡು ಮಾಡೋದು ಅಂತೀವಿ. ಲಾಡು ಕೊಡೋ ಪದ್ಧತಿ ಈಗಲೂ ಖಂಡಿತ ನಡೀತಾನೇ ಇದೆ. ಲಾಡು ಅಂದರೆ ನಮ್ಮ ತಾಯಿ ಎಲ್ಲ ಹೇಳ್ತಾಯಿದ್ರು, ಯಾಕೆ ಲಾಡುನೇ ಕೊಡ್ತಾರೆ ಅಂತ ಕೇಳಿದರೆ, ಈಗ ಬೂಂದಿನ ಕರೆದುಬಿಟ್ಟು ಅದನ್ನು ಪಾತ್ರೆ ಒಳಗೆ ಹಾಕಿಬಿಟ್ಟು ಪಾಕ ಹಾಕಿ ಅದನ್ನು ಮೆತ್ತಗೆ ಇದು ಮಾಡೋ ಹಾಗೆ ಎರಡೂ ಕೈಗಳಿಂದ ಮೆತ್ತಗೆ ಒತ್ತಿ ಕಟ್ಟಿದರೆ ಅಷ್ಟೇ ಆ ಲಾಡು ತಯಾರಾಗೋದು. ಅಂದರೆ ಒಂದು ಬಾಕ್ಸಲ್ಲಿ 500 ಲಾಡು ಇರಲಿ, 1000 ಲಾಡು ಇರಲಿ, ಪ್ರತಿಯೊಂದು ಲಾಡುಗೂ ಅವರು ಮಾಡಿದವರ ಮಹತ್ವ ಅಥವಾ ಅವ್ರ ಪರಿಶ್ರಮ ಇರುತ್ತೆ. ಇಲ್ಲಾಂದರೆ ಅದು ಒಡೆದು ಹೋಗುತ್ತೆ. ಆ ಲಾಡು ಕಟ್ಟೋವಾಗ ಅವರು ಅಷ್ಟೇ ಚೆನ್ನಾಗಿ ಒತ್ತಿ ಕಟ್ಟಿರ್ತಾರೆ. ಅಂದಮೇಲೆ ಅದಕ್ಕೆ ಜನ ಒಗ್ಗಟ್ಟಾಗಿರಬೇಕು, ಆ ಸಮಾರಂಭ ಎಲ್ಲ ಚೆನ್ನಾಗಿ ಯಶಸ್ವಿಯಾಗಬೇಕು ಅನ್ನೋದಕ್ಕೆ ಲಾಡುಗೊಂದು ಪ್ರಾಮುಖ್ಯತೆ ಇದೆ ಅಂತ ನಮ್ಮ ತಾಯಿ ಹೇಳ್ತಾಯಿದ್ರು. ಅದೇ ಥರ ನೋಡಿ, ಹೋಳಿಗೆ ಹೂರಣ ಜಾಸ್ತಿ ಇಟ್ಬಿಟ್ರೆ ಹೊರಗೆ ಬರುತ್ತೆ, ಅಥವಾ ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಅದು ಅಂಚೆಲ್ಲ ಕಟ್ಕೊಂಡ್ಬಿಡುತ್ತೆ.
ನಾವೇನು ಮಾಡ್ತೀವಿ, ಹೇಳ್ತೀವಿ ಅಯ್ಯೋ ಚೆನ್ನಾಗೇ ಇರಲಿಲ್ಲ ಹೋಳಿಗೆ ಅಂಥೇಳಿ. ಚಿರೋಟಿನೂ ಅಷ್ಟೇ, ಈಗ ನೋಡಿ ಪದರ ಪದರವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೀವಿ. ಆದರೆ ಅದನ್ನು ಮಾಡೋವಾಗ, ಕರಿಯೋವಾಗ ಅವರ ಒಂದು ಪರಿಶ್ರಮ, ಅವರ ಒಂದು ತಾಳ್ಮೆ ಎದ್ದು ಕಾಣ್ತಾ ಇರುತ್ತೆ. ಆದರೆ ಇದೆಲ್ಲ ಆದಮೇಲೆ ನಾವು ನೋಡ್ತಾ ಇರೋದು ಇದನ್ನು, ಅಂದರೆ ಎಲ್ಲ ಆಗಿ ನಮ್ಮ ಎಲೆಗೆ ಅದನ್ನು ಬಡಿಸ್ದಾಗಷ್ಟೇ ನಾವು ಅದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಮಾಡಿರ್ತಾರಲ್ಲ ಸಮಾರಂಭ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳದೆ ಬರೋದೇ ಇಲ್ಲ. ಹೇಳಿಬಿಟ್ಟು ಊಟ ಚೆನ್ನಾಗಿತ್ತು ಅಂತ ಹೇಳಿ ಬರ್ತೀವಿ. ಅದೇ ನಾವು ಮಾಡಿದ ಅಡುಗೆಯವರು ಅಲ್ಲೇ ಓಡಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿತ್ತು ನಿಮ್ಮ ಅಡುಗೆ, ತುಂಬ ಖುಷಿಯಾಯಿತು ಅಂತ ಒಂದು ಮಾತು ಹೇಳೋ ಒಂದು ಸೌಜನ್ಯವನ್ನು ನಾವು ಇನ್ಮೇಲಾದರೂ ಬೆಳೆಸ್ಕೊಳ್ಳೋಣ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅವರು ರಾತ್ರಿಯೆಲ್ಲ ಎದ್ದಿರ್ತಾರೆ ಪಾಪ, ಮತ್ತು ಬೆಳಗಾಗೋ ಹೊತ್ತಿಗೆ ಅವ್ರಿಗೆ ನಿದ್ದೆ ಮಾಡಿದ್ರಾ ಇಲ್ವಾ ಯಾರೂ ಕೇಳಲ್ಲ. ಅಡುಗೆ ಮಾಡಿದ್ರಾ, ಬ್ರೇಕ್ಫಾಸ್ಟ್ ರೆಡಿ ಆಯಿತಾ ಅನ್ನೋದಷ್ಟೇ ನಾವು ನೋಡ್ತೀವಿ. ಅದಕ್ಕೆ ಫ್ರೆಂಡ್ಸ್, ಈ ದುಡಿತಾ ಇರುತ್ತಲ್ವ ಈ ಅಡುಗೆ ಮಾಡಿ ಎಲ್ಲ, ಆ ಕೈಗಳಿಗೆ ನಾವು ಒಂದು ಮೌನವಾಗಿ ಅವ್ರು ಮಾಡಿರೋದಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ಮುಂದಾದ್ರೂ ಅವರು ಕಲಾ ನೈಪುಣ್ಯತೆಯೇ ಅಂತ ಹೇಳಿ. ಯಾಕೆಂದರೆ ಅಡುಗೆ ಎಷ್ಟು ವಿಧವಾಗಿ ನೋಡಿ, ಕೋಸಂಬರಿಗಳು ಮಾಡಿರ್ತಾರೆ, ಪಲ್ಯ ಮಾಡಿರ್ತಾರೆ, ಮತ್ತು ಚಿತ್ರಾನ್ನ ಮಾಡಿರ್ತಾರೆ. ಅದಕ್ಕೆ ಅದರದ್ದೇ ಆದ ಜಾಗಗಳಲ್ಲಿ ಅದನ್ನು ಬಡಿಸ್ತಾರೆ. ಪಾಯಸ ಪ್ರತಿಯೊಂದು ನೋಡಿ, ಇವಾಗ ಊಟಕ್ಕೆ ಎಷ್ಟು ಮಹತ್ವ ಅಂದರೆ, ಯಾವುದೇ ಸಮಾರಂಭಕ್ಕೆ ಹೋಗಲಿ ನಾವು ಊಟ ಎಷ್ಟೊತ್ತಿಗೆ ಅಂತ ಕೇಳ್ತೀವಿ. ಮತ್ತು ಊಟ ಅಲ್ಲಿ ಎಲೆ ಹಾಕ್ತಾ ಇದ್ದಾರೆ ಅಂದ ಕೂಡಲೇ ನಾವು ಅಲ್ಲಿ ಹೋಗಿ ನಮ್ಮ ಎಲೆ ಹಿಡ್ಕೊಳ್ಳೋಕ್ಕೆ ರೆಡಿ ಆಗ್ತೀವಿ. ಅವರು ಬಡಿಸೋದನ್ನೇ ಕಾಯ್ತಾ ಇರ್ತೀವಿ. ನೋಡಿದ್ರಾ ಫ್ರೆಂಡ್ಸ್, ಅದಕ್ಕೆ ಹೇಳೋದು ನೋಡಿ, ನಾನು ಇಲ್ಲಿವಾಗ ನಿಮಗೆ ಆ ರಾಯರ ಮಠದಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಸ್ವಚ್ಛವಾಗಿ, ಎಷ್ಟು ಕ್ಲೀನಾಗಿ ಒಂದು ರೀತಿ ಹೋಳಿಗೆಗಳನ್ನು ಮಾಡ್ತಿದ್ರು. ಮತ್ತು ಲಾಡು ಕೊಡೋವಾಗ ಲಾಡು ಜೊತೇಲಿ ಮಿಕ್ಸ್ಚರ್ ಪ್ಯಾಕೆಟು ಕೊಡಬೇಕು ಅಂತಾರೆ. ಆ ಮಿಕ್ಸ್ಚರ್ ಮಾಡೋವಾಗಲೂ ಅಷ್ಟೇ, ಅದನ್ನು ಖಾರವಾಗಿ ಎಲ್ಲ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕವರ್ಗಳಿಗೆ ಹಾಕಿ ನಮಗೆ ಕೊಟ್ಟಾಗ ನಾವು ನೋಡಿ ಆ ಲಾಡು ಮತ್ತು ಮಿಕ್ಸ್ಚರ್ ಪ್ಯಾಕೆಟು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದನ್ನು ತಿನ್ನುವಾಗ ಕೂಡ ನಮಗೆ ಖುಷಿ ಆಗತ್ತೆ. ಆದರೆ ಅದನ್ನು ಮಾಡಿದವ್ರನ್ನ ಮಾತ್ರ ನಾವು ನೆನೆಸ್ಕೊಳ್ದೆ ಹೋದರೆ ತಪ್ಪಾಗತ್ತೆ. ಅದಕ್ಕೆ ಇನ್ನು ಮುಂದಾದರೂ ನಾವು ಯಾವುದೇ ಸಮಾರಂಭಗಳಿಗೆ ಹೋಗಲಿ, ನಾವು ಅಡುಗೆಯವ್ರಿಗೆ ಕೂಡ ಒಂದು ಥ್ಯಾಂಕ್ಸ್ ಹೇಳಿ ನೀವು ಇದನ್ನು ಒಪ್ಕೊಳ್ತೀರಲ್ವಾ ಫ್ರೆಂಡ್ಸ್? ಇದೇ ವಿಡಿಯೋನ ನಾನು ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ನೋಡಿ ನನ್ನ ಅಭಿಪ್ರಾಯಕ್ಕೆ ನಿಮ್ಮ ಕಾಮೆಂಟ್ ಕೂಡ ತಿಳಿಸಿ. ನಾನು ಈ ಜೊತೆಯಲ್ಲೇ ಹಾಕಿದ್ದೀನಲ್ಲ ಈ ಕ್ಲಿಪ್ಪಿಂಗ್ಸು, ಇದು ಆ ರಾಯರ ಮಠದಲ್ಲಿ ಮಾಡಿದ್ದಿದ್ದು ಅಡುಗೆಯವರದ್ದು. ಅದಕ್ಕೆ ನಾವು ಇವತ್ತು ಅವ್ರುಗಳಿಗೂ ಎಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ. ತುಂಬ ಚೆನ್ನಾಗಿ ಮಾಡಿದರು ಊಟ ಎಲ್ಲ ಕೂಡ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದನೇ ಇದು ನನ್ನ ಚಾನಲ್ಲು ಮುಂದುವರಿಯೋದು. ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಅಡುಗೆಯವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗೆ ನಾವು ಈ ಥರ ಎಲ್ಲ ಮಾಡಿ ಹಾಕ್ತೀವಲ್ಲ, ನಮ್ಮದು ಒಂದು ಪರಿಶ್ರಮ ಇರುತ್ತೆ ಅಂತ ನೀವು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಇದೆ ಇದೆ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ ಅಂತ ತೋರಿಸ್ತೀನಿ ರೀ. ಚಾನಲ್ಗೆ ಹಾಕ್ತೀನಿ.
ಅಯ್ಯ ಟಿ ವಿಲಿ ಅಲ್ಲ ಟಿ ವಿಲಿ ಎಲ್ಲಿ ಬರುತ್ತೆ? ನಂದು ಇದರಲ್ಲಿ ನೀವು ಫೋನಲ್ಲಿ ನೋಡಿದರೆ ಬರುತ್ತೆ. ಹಾಂ ಹಾಂ ಎಡಿಟ್ ಮಾಡಿ ಹಾಕಬೇಕು. ಓ ಬಾರಿ ಹಾಕ್ಬಿಡಮ್ಮ, ಮತ್ತೆ ನಮ್ಮ ಫುಲ್ ಬಿಸಿ